ಅದ್ಗೆ ನೀವಂತೂ ಪ್ರೆಗ್ನೆಂಟ್ ಆಗಿರೋದಕ್ಕೆ ನನಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ. ನಮ್ಮಮ್ಮ ನಮ್ಮ ಅಪ್ಪ ಎಲ್ಲ ಇನ್ನೂ ಅದೆಷ್ಟು ಖುಷಿ ಪಡ್ತಾರೆ ನನಗಂತೂ ಗೊತ್ತಿಲ್ಲ. ನಾನಂತೂ ಫುಲ್ಲು ಖುಷಿ ಅಂದರೆ ಫುಲ್ಲು ಖುಷಿ ಆಗಿದ್ಬಿಟ್ಟಿದ್ದೀನಿ. ನಾನಂತೂ ನಮ್ಮ ಮನೆಗೊಂದು ಪುಟ್ಟು ಪಾಪು ಬರ್ತೈತೆ, ನಾನು ಆಟ ಆಡಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಏನೇನೇನೇನೋ ಕನ್ಸು ಕಟ್ಕೊಂಡಿದ್ದೀನಿ ನಾನಂತೂ. ಎಲ್ಲನೂ ಅದೇನೋ ಅಂತಾರಲ್ಲ, ನಿಮಗೋಸ್ಕರನೇ ನಾನು ನಿಮ್ಮನ್ನು ಅಷ್ಟು ಇಷ್ಟಪಡ್ತೀನಿ, ಮಗುನೂ ಅಷ್ಟೇ ಇಷ್ಟಪಡ್ತೀನಿ. ಅಪ್ಪ ಆದಷ್ಟು ಬೇಗನೇ ಮಗು ಬಂದುಬಿಟ್ರೆ ನಾವು ಇಲ್ಲೇ ಇರಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಲ್ವಾ, ಇಲ್ಲೇ ಸೆಟ್ಲ್ ಆಗ್ತೀವಲ್ವಾ, ಪಾಪು ಜೊತೆ ಆಟ ಆಡ್ಕೊಂಡು ಖುಷಿಯಾಗಿ ಆರಾಮಾಗಿ ಇದ್ಬಿಡೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ನೀನೇನು ಮಾಡಿದ್ರು ನನಗೆ ಖುಷಿನೇ, ನೀನೇನು ಹೇಳಿದ್ರು ನನಗೆ ಖುಷಿನೇ ನೋಡು. ನೀನು ಚೆನ್ನಾಗಿರಬೇಕು. ಅದೇ ಮದುವೆಗೆಲ್ಲನೂ ಡೇಟ್ ಏನೋ ಫಿಕ್ಸ್ ಆಯಿತು, ಇಬ್ಬರ ಸ್ಯಾಟರ್ಡೆ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಏನು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋಬೇಕು ಅಂತಲೇ ರೆಡಿಯಾಗಿ ಹೋಗ್ಬಿಟ್ಟಿದ್ಯಾ? ಸೆಕೆಂಡ್ ಮ್ಯಾರೇಜ್ ಅಂತ ಯಾಕೆ ಬೇಜಾರು ಮಾಡ್ಕೊಂತೀಯಾ? ಗ್ರ್ಯಾಂಡಾಗೆ ಮಾಡ್ಕೋ. ನೀನು ಅಂತ ನಂಗೆ ತುಂಬ ಚೆನ್ನಾಗೋದು, ತುಂಬ ಒಳ್ಳೆಯವನು, ನೀನು ತುಂಬ ಚೆನ್ನಾಗಿ ನೋಡ್ಕೊತಾನೆ, ನೀನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಎಲ್ಲ ಸರಿ ಹೋಗ್ತೈತೆ ಸರಿನಾ? ಆರಾಮಾಗಿ ಮಾಡ್ಕೊ ನೀನು ಮದುವೆನ, ಏನು ತೊಂದರೆ ಆಗಲ್ಲ. ಗ್ರ್ಯಾಂಡಾಗೆ ಚೆನ್ನಾಗೇ ಮಾಡ್ತೀನಿ. ಅಯ್ಯೋ ಬೇಡ ಅದಕ್ಕೆ, ಮದುವೆ ಹೆಂಗೆ ಮಾಡ್ಕೊಂಡ್ವಿ ಅನ್ನೋದು ಮುಖ್ಯ ಅಲ್ಲ, ಅದಕ್ಕೆ ಯಾವ ಥರ ಬಾಳಿದ್ವಿ ಅನ್ನೋದೇನೇ ಮುಖ್ಯ ಜೀವನದಾಗೆ. ನನಗೆ ಯಾಕೋ ನನಗೂ ಗ್ರ್ಯಾಂಡ್ ಮದುವೆ ಎಲ್ಲ ಆಗ್ಬರಲ್ಲ ಅಂತ ಅನ್ನಿಸ್ತೈತೆ. ಅದಕ್ಕೆ ಬೇಡ ಬಿಡಿ, ನನಗೆ ಸಿಂಪಲಾಗಿ ಮದುವೆ ಆಗೋದೇನೇ ಇಷ್ಟ. ಎಲ್ಲರಿಗೂ ತೋರಿಸ್ಕೊಂಡು ಮಾಡ್ಕೊಂಡು ಅದರ ಅವಶ್ಯಕತೆ ನಮಗೇನಿಲ್ಲ. ನಮ್ಮದೇನಿದ್ರೂ ನಾರ್ಮಲ್ ಆಗಿರ್ಬೇಕು ಅಷ್ಟೇ. ನಂಗೆ ಅದೇನೇ ನನಗೆ ಆಸೆ. ನೋಡಿ ಈಗ ನೋಡಿ ನಾನು ಹ್ಯಾಪಿಯಾಗಿದ್ದೀನಿ, ಸಾಕು. ಯಾರೋ ಒಬ್ರಿಗೆ ತೋರಿಸ್ಕೊಳ್ಳೋ ಅವಶ್ಯಕತೆ ಏನೈತೆ ಹೇಳಿ ಅದಕ್ಕೆ. ಏನೋ ಒಂದು ಹೇಳ್ತೀಯ, ನಾನು ಏನೋ ಒಂದು ಕೇಳಬೇಕು. ಎಲ್ಲೋದಮ್ಮ ನಿಮ್ಮ ಹುಡುಗ? ನೆನ್ನೆ ಓದನ್ ಬೆಂಗಳೂರಿಗೆ ಇನ್ನೂ ಬರಲಿಲ್ವಾ? ಇಲ್ಲ ಬರ್ತಿದ್ದೀನಿ ಅಂತ ಫೋನ್ ಮಾಡಿದ್ರು, ಇನ್ನೇನು ಬರ್ಬೋದೇನೋ. ಏನಮ್ಮ ಸಾವುಕತ್ತಮ್ಮರಿಲ್ವಾ? ಎಲ್ಲೋದ್ರು? ಹೋ ಜಯಮಕ್ಕ, ಇಲ್ಲ ಅಮ್ಮ ಇಲ್ಲೆಲ್ಲ ಹೊರಗಡೆ ಹೋಗೈತೆ. ಹೊಲ್ದಾಗ ತೋಟದ ಹತ್ರಕ್ಕೆ ಏನೋ ಹೋಗಿರ್ಬೇಕು. ಇನ್ನೇನು ಬರ್ತದೆ? ಯಾಕೆ ಏನನ್ನ ಹೇಳ್ಬೇಕಿತ್ತ? ಕುಂತ್ಕೊ ಬರ್ರಿ. ಅದೇ ಕಣವ, ಚೂರು ಇದು ಕೊಡ್ತೀನಿ ಅಂತ ಹೇಳಿತ್ತು ತೆಂಗಿನಕಾಯಿ ಕೇಳಿದ್ದೆ, ಕಾಸಿಗೆ ಕೊಡ್ತೀನಿ ಅಂತ ಹೇಳಿತ್ತು. ಅದಕ್ಕೆ ಕೇಳ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಈಗ ನೋಡು ಬಂದೆ. ಹಿಂಗೇನೆಯ ಈ ಕಾಯಿ ರೇಟು ಬೊಲ್ಶಿ ಆನೆ ರೇಟ್ ಆಗೋಗ್ಬಿಟ್ಟವ, ಅದಕ್ಕೂ ಸುರು ಹೋಯ್ತದೆ. ಅಯ್ಯೋ ಕೂತ್ಕೊಳ್ಳಿ, ಇನ್ನೇನು ಬರ್ತಾರೆ. ಓಹೋ ಏನು ಆರಾಮಾಗಿ ಕೂತ್ಬಿಟ್ಟಿದ್ದೀರಾ? ಅತ್ತಿಗೆ ನಾದ್ನಿ ಎಲ್ರು? ಓ ಆಕಾಶ್ ಬಂದ್ರಾ? ಬನ್ನಿ ಇಷ್ಟೊತ್ತು ಅತ್ತಿಗೆ ಕೇಳ್ತಾ ಇದ್ರು ನೀವೆಲ್ಲೋದ್ರಿ, ಬೆಂಗಳೂರಿಗೆ ಹೋದ್ರೆ ಬರಲೇ ಇಲ್ವಲ್ಲ ಅಂತ ಹೇಳಿ. ಅಯ್ಯೋ ನಾನು ನೆನ್ನೆನೆ ಬರ್ಬೇಕಿತ್ತು. ನಮ್ಮ ಡ್ಯಾಡಿ ಕೇಳ್ಬೇಕಲ್ಲ. ಇಲ್ಲಮ್ಮ ಅದೇನೋ ಗಿಫ್ಟು ಕಳ್ಸಿದೀನಿ ನನ್ನ ಸೊಸೆಗೆ, ತಗೊಂಡೋಗು ಮದುವೆಗೆ ನನ್ನ ಕಡೆಯಿಂದ ಉಡುಗೊರೆನ ತಗೊಂಡೋಗಿ ಕೊಡು. ತಿರುಗಿ ಬರ್ಬೇಕಾದ್ರೆ ತಗೊಂಡ್ಬಿಟ್ಟು ಬರಕ್ಕೆ ಮರ್ತಿರ್ತು ಹೋಗ್ಬಿಟ್ರೆ ಹೆಂಗೆ? ತಗೊಂಡೋಗು ಅಂತ ಸುಮ್ಮನೆ ಬಲ್ವಂತ ಮಾಡಿದ್ರ ಇನ್ನು ಅಂತಾನೆ ಇನ್ನೇನು ಮಾಡಲಿ? ಸರಿ ಬಿಡಿ ಆಯ್ತು ಅಂತ ಹೇಳ್ಬಿಟ್ಟು ಕೈ ನೋಡಿ ಎತ್ಕೊಂಡು ಹಂಗೇನೆ ಬಂದೆ. ಏನು ಸರ್ಪ್ರೈಸಾ? ಏನು ಸರ್ಪ್ರೈಸ್ ಗಿಫ್ಟ್ ನನಗೆ? ನೋಡಪ್ಪ ಬಾವಿ ಸೊಸೆಗೆಲ್ಲ ಎಷ್ಟು ಗಿಫ್ಟ್ ಕೊಡಿಸ್ತಾವ್ರೆ ಅಂತ. ಏನಪ್ಪ ಕಳ್ಸೈತೆ? ತಗೊಂಡಿದ್ದಿ. ನಮ್ಮನೆಗಂತೂ ಜಾಸ್ತಿ ಡೈಮಂಡೇ ಯೂಸ್ ಮಾಡದ, ಎಲ್ಲಾನು ಫುಲ್ಲು ಡೈಮಂಡ್ ಸೆಟ್ಟೇನೆ ಕಳಿಸ್ಬಿಟ್ಟೈತೆ. ಅಯ್ಯೋ ಡೈಮಂಡ? ಮೊದಲನೇಕಿತ ನೋಡ್ತೀರ ನಾನು ಡೈಮಂಡ? ನಾನು ಡೈಮಂಡೇನೇ ನೋಡಿಲ್ವಲ್ಲ ನಾನು. ಏನು ಡೈಮಂಡ? ಅಲ್ಲ ಇದೆಲ್ಲ ಏನಕ್ಕೆ ಬೇಕಿತ್ತು ಅಂತ. ಅಯ್ಯೋ ಸುಮ್ಮನೆ ಅಮ್ಮ ಒಂದು ಸೆಟ್ ನಾನು ಕೊಡಿಸಿತ್ತು. ಈಗ ಇದೆಲ್ಲ ಇಷ್ಟಿಷ್ಟೊಂದು ಲಕ್ಷಗಳು ಎಲ್ಲ ಏನಕ್ಕೆ ತರಬೇಕಿತ್ತು? ಏನಕ್ಕೆ ಅಂತಂದ್ರೆ ಅಯ್ಯೋ ನೀನು ಸುಮ್ಮನೆ ತಗೋ. ಇಷ್ಟೇ ಅಲ್ಲಮ್ಮ, ಇದೊಂದೇ ಅಲ್ಲ, ಒಂದು ನಿಮಿಷ ಇರು, ಒಂದೊಂದೇ ತೆಗೆದು ಕೊಡ್ತೀನಿ. ತಗೋ, ಇದು ನನ್ನ ಕಡೆಯಿಂದ ಗಿಫ್ಟ್ ತಂದಿರೋದು, ಅದು ನಮ್ಮಪ್ಪ, ಇದು ನಂದು. ತಗೋ. ಅಯ್ಯೋ ಒಂದಲ್ಲ ಅಂತ ಎರಡು ಡೈಮಂಡ್ ಸೆಟ್ಟ? ಏನು ಅದೃಷ್ಟ ಮಾಡೋಳಪ್ಪ ನಿಧಿ. ಇದು 3ನೇ ಸೆಟ್ಟು. ಎಲ್ಲ ನನ್ನ ಸೊಸೆ ಹಾಕೋಬೇಕು ಮದುವೆಗೆ, ಡಿಫ್ರೆಂಟ್ ಆಗಿರಬೇಕು ಹಂಗೆ ಹಿಂಗೆ ಅಂತೇಳಿ ಕಳಿಸಿದ್ದೆ. ನಾನು ಹೇಳ್ದೆ ಅವ್ರು ಹಾಕೊಳ್ಳಲ್ಲ ಹಂಗೆ ಹಿಂಗೆ ಅಂತಂದ್ರೆ ನಮ್ಮ ಮನೆಗೆ ಕೇಳಬೇಕಲ್ಲ, ಕೇಳಲೇ ಇಲ್ಲ. ತಗೋ, ಟೋಟಲ್ 4 ಸೆಟ್ ಅಂತ ಕಳಿಸಿರೋದು. ಇದು ನನ್ನ ಬಾವಿ ಸೊಸೆಗೆ ಕೊಟ್ಬಿಡಪ್ಪ, ಮರಿದಿದ್ದಾಗ ನಿಮ್ಮ ಮಾವ ಕೊಟ್ರು ಅಂತ ಹೇಳ್ಬಿಟ್ಟು ತಗೊಳಮ್ಮ. ಎಲ್ಲ ಕಳ್ಸವ್ರೆ. ನಿಂಗೆ ಇದ್ರಲ್ಲಿ ಏನಾದ್ರು ಇಷ್ಟ ಆಗಲಿಲ್ಲ ಡಿಸೈನು ಅಂತ ಹೇಳಿದ್ರೆ ಹೇಳ್ಬೇಕಂತೆ ಡ್ಯಾಡಿಗೆ, ಹಂಗೇನೆ ಚೇಂಜ್ ಮಾಡಿಬಿಟ್ಟು ಹಂಗೇನೆ ಬೇರೆ ತಂದು ಕೊಡ್ತಾರಂತೆ. ಅದಕ್ಕೆ ನನಗೆ ಹೋಗಿದ ತಕ್ಷಣ ಫೋನ್ ಮಾಡಿಸು ನನ್ನ ಸೊಸೆ ಹತ್ರ, ಇಷ್ಟ ಆಗಲಿಲ್ಲ ಅಂತಂದರೆ ಬೇಡ ಬಿಡು, ಬೇರೆದೇನಾದರೂ ಕೊಡಿಸ್ತೀನಿ ಹೇಳು ಅಂತ ಹೇಳ್ಬಿಟ್ಟು ಸುಮ್ಮನೆ ಫೋರ್ಸ್ ಮಾಡ್ತಾವ್ರೆ. ನಾನು ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ತಗೋ. ಇದೇನಿದು? ಇವೆಲ್ಲ ನಿಜವಾಗೂ ಡೈಮಂಡ್ ಸೆಟ್ಟಿನ ಪಾಟಿ 4 ಸೆಟ್ಟ? ಇದಕ್ಕೆಲ್ಲ ಹಣ ಎಷ್ಟಾಗಿರ್ತದೆ ಹೇಳಿ ನೀವು ಅಂದಾಜು? ಅಯ್ಯೋ ನನಗೂ ಸರಿಯಾಗಿ ಗೊತ್ತಿಲ್ಲ ಅಕ್ಕ, ಎಷ್ಟಾಗಿರ್ಬೋದೋ ಗೊತ್ತಿಲ್ಲ. ನಮ್ಮ ಡ್ಯಾಡಿ ತಗೊಂಡು ಬಂದಿರೋದಲ್ವಾ. ಸೆಟ್ ಬಗ್ಗೆ ಎಲ್ಲ ಡೈಮಂಡ್ ಅದೆಲ್ಲ ನನಗೆ ಅಷ್ಟೊಂದೇನು ಗೊತ್ತಾಗಲ್ಲ. ನಾನು ಅಷ್ಟೊಂದೇನು ಕೇಳೋಕ್ಕೂ ಹೋಗಲ್ಲ, ಆದರೆ ಎಲ್ಲ ಡೈಮಂಡೇನೆ. ಹೋಗೋಣ, ನಮ್ಮ ಊರಾಗ ಡೈಮಂಡ್ ಹಾಕೊಳ್ಳೋರು ಒಬ್ರು ಇಲ್ವೇ? ನನ್ನ ಗಂಡಂಗೆ ಒಂದು ಡೈಮಂಡು ಮೂಗ್ನತ್ ಕೊಡ್ಸು ಅಂತ ನಾನು ಎಷ್ಟು ಕೇಳ್ತಿದ್ದೆ. ಆದ್ರೂ ಕೊಡ್ಸಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ನೀನು ಬಿಲ್ಡಪ್ ಕೊಡ್ತಿದ್ದ. ಆದರೆ ನೀವು ನೋಡಿದ್ರೆ ಇದ್ರೆ ನಿನ್ನಂತ ಗಂಡ ನಂಗೆ ಸಿಗ್ಬಾರ್ದಾಗಿತ್ತೇನಪ್ಪ. ಮುಂದಿನ ಜನ್ಮ ಅಂತ ಏನಾದರೂ ಇದ್ರೆ ನೀನೇನೇ ನನ್ನ ಗಂಡಾಗಿ ಸಿಕ್ಬಿಡಪ್ಪ, ಇಷ್ಟೊಂದೆಲ್ಲ ತಂದು ಕೊಡ್ತೀಯ ಅಂತ ಹೇಳಿದ್ರೆ ಯಾವ ಹೆಂಡತಿ ತಾನೇ ಸುಮ್ಕಿರ್ತಾಳೆ? ಎಲ್ಲ ಹೆಂಡತಿಗಳಿಗೂ ಫುಲ್ ಖುಷಿ ಆಗಕ್ಕಿಲ್ವಾ? ನನ್ನ ಗಂಡವನೇ ಲೋಪರ್ ನನ್ನ ಮಗ, ಮುಂದಿನ ಜನ್ಮದಾಗ ನೀನೇ ನನ್ನ ಗಂಡಾಗಿ ಸಿಕ್ಬಿಡಪ್ಪ. ಇಷ್ಟೊಂದು ಸೆಟ್ಟ? ಕೇಳ್ದೆ ತಗೊಬಿಟ್ಟು ಕೊಡಕ್ಕೆ ಗಂಡಸ್ರು ಉಂಟಾ? ಹಬ್ಬಬ್ಬಬ್ಬಬ್ಬ, ಎಂಥ ಹುಡುಗ, ಒಳ್ಳೆ ಹುಡುಗನಪ್ಪ ನೀನಂತೂ. ಏನೋ ನಮ್ಮ ನಿಧಿಗೆ ಎಲ್ಲ ಅದೃಷ್ಟನೇ. ಒಳ್ಳೆ ಫ್ಯಾಮಿಲಿ ಸಿಕ್ಬಿಟ್ಟೈತೆ, ಏನೋ ಅದೃಷ್ಟವಂತೆ.
ನಿಮ್ಗೆ ಹೇಳಿದ್ನಲ್ಲ ನನಗೇನು ಬೇಡ ಅಂತೇಳಿ ನೀವು ಇಷ್ಟೊಂದು ಸೆಟ್ ಎಲ್ಲ ಯಾಕೆ ತಗೊಬರಕ್ಕೆ ಹೋದ್ರಿ? ನನಗೆ ಆಲ್ರೆಡಿ ನನ್ನ ಹತ್ರ ತುಂಬ ಸೆಟ್ ಇದ್ದಾವೆ. ಅಮ್ಮ ಹಂಗೇನೆ ನಮ್ಮ ಪದ್ದು ಅಮ್ಮ ಇಬ್ಬರೂ ನಂಗೆ ತುಂಬ ಸೆಟ್ಸ್ ಎಲ್ಲ ಕೊಡಿಸಿದ್ರು. ನಾನು ಅವನ್ನೇ ಜಾಸ್ತಿ ಯೂಸ್ ಮಾಡಲ್ಲ. ನಾನು ಯಾವಾಗೋ ಫಂಕ್ಷನ್ಗೆ ಹಾಕಕ್ಕೆ ಇಷ್ಟೊಂದೆಲ್ಲ ಏನಕ್ಕೆ ತೊಗೊಂಬಿಟ್ಟು ಬರಕ್ಕೆ ಹೋದ್ರಿ? ಸುಮ್ಮನೆ ಇನ್ವೆಸ್ಟ್ಮೆಂಟ್, ಸುಮ್ಮನೆ ವೇಸ್ಟು. ಇವೆಲ್ಲ ನಾವು ಇಟ್ಕೊಳ್ತೀವ ನೋಡು, ತಂದಿರೋವೆಲ್ಲ ಸುಮ್ಮನೆ ಬ್ಯಾಂಕಲ್ಲಿ ಇಟ್ಟಿದ್ದೀನಿ. ಈಗ ಮತ್ತೆ ಇವನು ತಗೊಂಡೋಗಿ ಬ್ಯಾಂಕಾಗೆ ಬಚ್ಚಿಕ್ಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ನನಗೆ ಅಷ್ಟೊಂದು ಇಷ್ಟನೇ ಪಡಲ್ಲ ಈ ಗೋಲ್ಡು ಡೈಮಂಡು ಎಲ್ಲ ಹಾಕೊಳ್ಳೋಕ್ಕೆ. ನೀವು ಸುಮ್ಮನೆ ನನಗೆ ಇಷ್ಟೊಂದು ಏನಕ್ಕೆ ತರಕ್ಕೆ ಹೋದ್ರಿ ಅಂತ ಹೇಳಿ. ಅವ್ರ ಫ್ಯಾಮಿಲಿ ಅಂದ್ರೆ ಹಂಗೆ ಬಿಡು. ಅಂಕಲ್ ಅಂತೂ ತುಂಬಾ ಒಳ್ಳೆಯವರು. ಅಂಕಲ್ಗೆ ಹುಡುಗಿಯರ್ ಅಂತ ತುಂಬಾ ಇಷ್ಟ, ಹೆಣ್ಮಕ್ಳು ಅಂತಂದ್ರೆ. ಅಂಕಲ್ ಅವರಿಗೋಸ್ಕರ ಏನ್ ಬೇಕಾದ್ರೂ ಗಿಫ್ಟ್ ಮಾಡ್ತಾರೆ, ಏನ್ ಬೇಕಾದ್ರೂ ಕೊಡ್ತಾರೆ ಅಲ್ವಾ? ಆಹಾ, ನಿನ್ಗೆ ಗೊತ್ತಿಲ್ದಿರೋದು ಏನೈತೆ? ತುಂಬಾ ಅಂದ್ರೆ ತುಂಬಾನೇ ಇಷ್ಟಪಡ್ತಾರೆ, ಅದು ನಿನ್ಗೂ ಗೊತ್ತಲ್ವಾ? ತುಂಬಾ ಇಷ್ಟಪಡ್ತಾರೆ ಹೆಣ್ಮಕ್ಳನ್ನ ಅಂತ ಹೇಳಿ. ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಅಪ್ಪಂಗೆ ನನಗಿನ್ನ ಜಾಸ್ತಿ ನಿನ್ನ ಮೇಲೇನೆ ತುಂಬ ಲವ್ ಹೋಗ್ಬಿಟ್ಟೈತೆ. ಏನು ಮಾಡ್ತೀಯಾ? ಲವ್ ಅಂದರೆ ಅಂತಿಂತ ಲವ್ ಅಲ್ಲ, ತುಂಬ ಲವ್. ಸೊಸೆ ಬಾವಿ ಸೊಸೆ ಅಂತ ಹೇಳಿ ತುಂಬಾನೇ ಇಷ್ಟಪಡ್ತಾರೆ. ಅದಕ್ಕೇನೆ ತಗೊಂಡೋಗಿ ಕೊಡು ಅಂತ ತುಂಬ ಬಲವಂತ ಮಾಡಿದ್ರು. ಅದಕ್ಕೇನೆ ತಗೊಂಡು ಬಂದು ಕೊಟ್ಟಿದ್ದು. ನೋಡು, ನೀನು ಹಾಕಂತೀಯೋ ಬಿಡ್ತೀಯೋ, ನೀನಂತೂ ಅವ್ರು ಕೊಟ್ಟಿರೋದು ನೀನು ಅಕ್ಸೆಪ್ಟ್ ಮಾಡ್ಕೊಂಡ್ಲೇಬೇಕು. ಹಂಗೇನೆ ಸೀರೆ ವಿಚಾರಕ್ಕೆ ಸೀರೆ ಎಲ್ಲನೂ ಈ ಬರ ತರ್ಸ್ಡೇ ಏನೋ ತಂದು ಕೊಡ್ತೀನಿ ಅಂತ ಹೇಳವ್ರೆ. ಎಲ್ಲನೂ ತಂದು ಕೊಡ್ತಾರಂತೆ, ಡೋಂಟ್ ವರಿ. ಅಲ್ಲ, ಇದೆಲ್ಲ ಡೈಮಂಡ್ ತಂದ್ಬಿಟ್ಟಿದಿರಲ್ಲ, ಸೀರೆ ಏನಾರ ಬಂಗಾರದ ಎತ್ಕೊಂಡ್ಬಿಟ್ಟು ಬರ್ತೀರಾ ಅಂತ ಹೇಳ್ಬಿಟ್ಟು ನನಗೇನೋ ಬಂಗಾರದೇ ಎತ್ಕೊಂಡ್ಬಿಟ್ಟು ಬರ್ತೀರಾ ಅಂತ ಅನ್ನಿಸ್ತದೆ. ನನಗೇನೋ ಬಂಗಾರನೇ ಬಿಡಿ ಎತ್ಕೊಂಡ್ಬಿಟ್ಟು ಬರೋದು. ನನಗಂತೂ ಗೊತ್ತಾಯ್ತು ಬಂಗಾರನೇ ತರೋದು ಅಂತ ಹೇಳ್ಬಿಟ್ಟು. ತರಿ ತರಿ. ನಮ್ಮ ಊರಾಗೆ ನೀನಿಯಾ ಯಾರು ಮಿಂಚಿರ್ಬಾರ್ದು, ಹಂಗೆ ಮಿಂಚ್ಬೇಕು ನಮ್ಮ ನಿಧಿ. ಇದೆಲ್ಲ ಊರಾಗಂತೂ ಬಿಸಿ ಬಿಸಿ ಸುದ್ದಿನೇನಿಯಾ. ಈ ಪಾಟಿ ಕೊಟ್ಬಿಟ್ಟು ಯಾರನ್ನ ಗಂಡಿನ ಕಡೆ ಮಾಡ್ಕೊಂಡ್ರು ನಮ್ಮ ಕಡೆ ನೋಡಿದೀವ, ನಮ್ಮ ಕಡೆನ ನೋಡು ಇಲ್ಲ ಮಾಡು ಇಲ್ಲ. ಈಗಂತೂ ನನಗೆ ಫುಲ್ಲು ಖುಷಿಯಾಗೋಗ್ಬಿಟ್ಟೈತೆ. ನನಗಂತೂ ಎಂಥ ಒಳ್ಳೆ ಮನೆಗೆ ಸಿಗ್ತಾಳೆ ನಮ್ಮ ನಿಧಿ ಅಂತ ಹೇಳ್ಬಿಟ್ಟು ನಮ್ಮ ಊರಿಗೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಹೊಟ್ಟೆ ಉರಿಸ್ತೀನಿ. ನೋಡ್ತಾ ಇರ್ರಿ, ನಮ್ಮ ಊರಲ್ಲೆಲ್ಲನೂ ಡೈಮಂಡ್ ಒಂದಿದ ತಕ್ಷಣ ಮ್ಯಾಲ ಮೇಲೆ ಬಿದ್ದು ಬರ್ತಾರೆ. ಎಲ್ಲಿ 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 ಎಂಥ ಡೈಮಂಡ್ ಅಂತ ಹೇಳ್ಬಿಟ್ಟು ಹಂಗೆ ಹೊಟ್ಟಿರ್ಕೋಬೇಕು. ಹಂಗೆ ಮಾಡ್ತೀನಿ, ನೋಡ್ತಾ ಇರ್ರಿ. ಫೋನ್ ತಂದಿಲ್ಲ, ಇಲ್ಲ ಫೋಟೋ ಹೊತ್ಕೊಂಡು ಹೋಗ್ಬಿಟ್ಟು ಎಲ್ಲರಿಗೂ ತೋರಿಸ್ಬಿಡ್ತಾ ಇದ್ದೆ. ನೀವು ಬಿಡಿ, ನೀವು ಕೊಡ್ಸಿದಿರಲ್ಲಪ್ಪ, ಅದೇನೇ ನಿಮಗೆ ಖುಷಿ. ಇರಿ ಬಂದೆ. ನಿನಗೆಲ್ಲ ಇಷ್ಟ ಆದ್ವಾ? ಇಲ್ಲ ಏನಾದರೂ ಚೇಂಜ್ ಏನಾದರೂ ಮಾಡಬೇಕಾ? ನಿನಗೆ ಇಷ್ಟ ಆದ್ವು ಅಂತ ಅನ್ಕೋತೀನಿ ಅಲ್ವಾ? ಇಷ್ಟ ಆಗಲಿಲ್ಲ ಅಂದರೆ ಹೇಳು, ಡ್ಯಾಡಿ ಚೇಂಜ್ ಮಾಡಿಕೊಡ್ತಾರೆ. ನೋ ಪ್ರಾಬ್ಲಮ್, ಓಕೆ, ಚೇಂಜ್ ಮಾಡಿಸೋಣ. ಇಲ್ಲ ಇಷ್ಟ ಆಯಿತು ಅಂದರೆ ಇಟ್ಕೋ, ಸರಿನಾ? ನನಗಂತೂ ತುಂಬಾನೇ ಇಷ್ಟ ಆದವು. ನೀವು ಕೂಡ ಪ್ರೀತಿಗೆ ನಾನು ಮೆಚ್ಕೋಬೇಕಷ್ಟೇನೆ. ನಾನು ಇಷ್ಟೊಂದು ಪ್ರೀತಿಗೆ ಬಾಳ್ತೀನ ಅಂತ ನನಗೆ ಒಂದೊಂದ್ಸಲ ಬೇಜಾರಾಗ್ತೈತೆ. ನೀವು ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ರೆ ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ನನಗಂತೂ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ನನ್ನಿಂದ ನಿಮ್ಗೆ ಏನು ಕೊಡೋಕ್ಕಾಗ್ತದೋ ಬಿಡ್ತದೋ ಗೊತ್ತಿಲ್ಲ. ಆದರೆ ನೀವಂತೂ ನನಗೆ ಇಷ್ಟೊಂದೆಲ್ಲ ಕೊಟ್ಟಿದ್ದೀರಲ್ಲ, ತುಂಬ 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 ಥ್ಯಾಂಕ್ಸ್. ನಿಮ್ಮಂಥ ಹುಡುಗನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೆ. ನಮ್ಮ ಅತ್ತಿಗೆ ಅಲ್ವಾ ಹುಡುಕಿರೋದು, ನೀವು ನಮ್ಮ ಅತ್ತಿಗೆ ಥರನೇ ತುಂಬ ಒಳ್ಳೆಯವರು. ನೋಡು, ನೀನು ಚೆನ್ನಾಗಿರ್ಬೇಕು ಅಂತ ತಾನೇ ಸೆಲೆಕ್ಟ್ ಮಾಡಿದ್ದು. ನೀನು ಖುಷಿಯಾಗಿರ್ತೀಯ ಅವ್ರ ಜೊತೆ, ಅದು ನನಗೆ ಗೊತ್ತಿರೋ ವಿಚಾರನೇ. ಅದಕ್ಕೆ ನೀನು ಅವನ ಜೊತೆ ಇದ್ದು ಎಷ್ಟೋ ಕೊರ್ಗಿ ಮಾಡಿ ಬೇಜಾರು ಮಾಡ್ಕೊಂಡು ನೀನು ಎಣ್ಗಾಡಿ ಗೋಳಾಡಿ ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಇವನ ಜೊತೆ ನೀನು ಖುಷಿಯಾಗಿರ್ಬೇಕು ಅಂತಲೇ ನಾನು ಹುಡುಕಿರೋದು. ನೋಡು, ಹ್ಯಾಪಿಯಾಗಿರ್ತೀಯ. ಇನ್ಮೇಲೆ ನಿನಗೆ ಹ್ಯಾಪಿ ಡೇಸ್ ಶುರು ಆದವು ಅಂತಲೇ ಅನ್ಕೊಬಿಡು, ಓಕೆನಾ? ಇದೆಲ್ಲ ಕಾಮನ್ನು. ಈ ಒಡವೆ ಗಿಡವೆ ಕೊಡೋದೆಲ್ಲ ರಿಚ್ ಫ್ಯಾಮಿಲೀಸಾಗಿ ಮದುವೆಗಳಿಗೆಲ್ಲ ಕಾಮನ್. ಸೊಸೆ ಕೊಡೋದು ಅವರೆಲ್ಲ ಹೇಳ್ತಾರಲ್ಲ, ಅವರೆಲ್ಲ ಹಂಗೇನೆ ಗಿಫ್ಟ್ಸ್ ಅಂತ ಕೊಡ್ತಾ ಇರ್ತಾರೆ. ನೀನು ತಲೆ ಕೆಡಿಸ್ಕೊಬೇಡ, ಓಕೆನಾ? ನೀನು ಆರಾಮಾಗಿರು. ನಾವೇನು ಹುಡುಗನ ಕಡೆಯವ್ರಿಗೇನು ಕಡಿಮೆ ಮಾಡೋದು ಬೇಡಪ್ಪ. ಹುಡುಗಂಗೂ ಏನೇನು ಬೇಕೋ ಎಲ್ಲ ನಾವು ಕೊಡ್ಸೋಣ. ಅಬ್ಬಬ್ಬಾ, ನನಗೇನು ಬೇಡಮ್ಮ, ನಾನೇನು ಇಸ್ಕೊಳ್ಳೋದು ಇಲ್ಲ, ಏನೂ ಇಲ್ಲ. ನಾನು ಮಾತ್ರ ಇಸ್ಕೋಬೇಕು, ನೀವು ಕೊಟ್ಟಿದ್ದೆಲ್ಲ ನೀವು ಇಸ್ಕೋತೀರಾ. ನೀವು ಇಷ್ಟೆಲ್ಲ ಕೊಟ್ಮೇಲೆ ನಾವು ಸ್ವಲ್ಪನೂ ಕೊಡಲಿಲ್ಲ ಅಂದ್ರೆ ಮರ್ಯಾದೆ ಇರುತ್ತಾ? ನೀವು ಬ್ರೇಸ್ಲೈಟು, ಚೈನು, ಕಡ ಏನಾದರೂ ತೊಗೊಳ್ಳಿ, ನಿಮ್ಗೂ ನಾವು ಕೊಡಿಸ್ತೀವಿ. ಬರೀ ನಿಮ್ದು ಇಸ್ಕೊಂಡು ನಾನೇನಾದರೂ ಕೊಡಿಸ್ಲಿಲ್ಲ ಅಂದರೆ ಹೆಂಗೆ ಹೇಳು? ಆಯ್ತು ಆಯ್ತು, ನೋಡೋಣ. ಕೊಡಿಸ್ದಾಗ ಬೇಡ ಅಂತ ಅನ್ಬಾರ್ದು. ಸರಿನಮ್ಮ, ಕೊಡ್ಸಿ. ಏನೇ ಕೊಡಿಸ್ತಾರೆ ಎಲ್ಲರೂ ಗಿಫ್ಟ್ ಕೊಡಿಸಿ, ನಾನು ಬೇಡ ಅಂತ ಅನ್ನಲ್ಲ.